ಗ್ಲಾಸು ಅಕ್ಕಿ, ಆಯಿಲ್, ಹೂವು, ಕಲ್ಲುವ, ಕಸೂರಿ ಮೇಥಿ ಎಲ್ಲ ಸ್ಪೈಸಸ್ ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋದಂತ. ಅದು ನಂತರ ಕ್ಯಾಪ್ಸಿಕಮ್ನ ಹೆಚ್ಚಿರೋದು 1 ಕ್ಯಾಪ್ಸಿಕಮ್ ತೊಗೊಳ್ಳಿ ಸಾಕು. ಬೇಕಾದರೆ ಸ್ವಲ್ಪ 1 ಪಿಂಚ್ ಆಫ್ ಸಾಲ್ಟ್ ಹಾಕೊಳ್ಳಿ, ಒಂದಿಷ್ಟು. ಅಷ್ಟೊತ್ತಲ್ಲಿ ನಾವು ಎಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮುಷ್ಟಿ ಕೊತ್ತಂಬರಿ, 1 ಮುಷ್ಟಿ ರುಬ್ಬಕ್ಕ. ಪುದೀನ, ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿ, 4 ಶುಂಠಿ, 2 ಬೆಳ್ಳುಳ್ಳಿ. ಅದಾದ ನಂತರ 1 ಏಲಕ್ಕಿ, 1 ಲವಂಗ, ಒಂದೇ 1 ಅರ್ಧ ಚಕ್ಕೆ, ಇಷ್ಟನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಇಷ್ಟು ಹಾಕ್ಬಿಡೋಣ, 1 ಸ್ಪೂನ್. ಸೊ ಅದಕ್ಕಾಗಿ ಸ್ವಲ್ಪ ಸಾಕು. ಏನು ಕಟ್ ಮಾಡಿರೋ ತರಕಾರಿನ ಹಾಕ್ಕೊಳ್ಳೋದು. ತರಕಾರಿ ಸ್ವಲ್ಪ ಕ್ರಂಚಿಯಾಗಿ ಬೇಯೋಕ್ಕೆ ಉಪ್ಪು, ಮಸಾಲೆನ ಪೇಸ್ಟ್ ಮಾಡಿರೋ ಮಸಾಲ ಹಾಕಿ. ಮಸಾಲೆ ಹಸಿ ವಾಸನೆ ಹೋಗೋದಂತ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಡಬೇಕು. 10 ನಿಮಿಷ ಕ್ಲೋಸ್ ಮಾಡಿ ಇಡಿ. ನೋಡಿ ಫ್ರೆಂಡ್ಸ್, ಆಯಿಲ್ ಹೇಗೆ ಬಿಟ್ಟಿದೆ ನೋಡಿ, ಆಯಿಲ್ ಹೇಗೆ ಬಿಟ್ಟಿದೆ. ಈ ಥರ ಆಯಿಲ್ ಬಿಡಬೇಕು. ಅದಾದ ನಂತರ ಒಂದು ಚಿಕ್ಕ ಸೈಜಷ್ಟು 3 ರಿಂದ 4 ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ಮೊಸರು ಒಂದು ಅರ್ಧ ಕಪ್ಪಷ್ಟು. ಓಕೆ, ಮೊಸರು ಇಟ್ಟಿರೋದು ಅಕ್ಕಿನ 3 ಗ್ಲಾಸ್ ಅಕ್ಕಿ ಇರೋದು ಹಾಕಿ. ಇವಾಗ ಮಿಕ್ಸ್ ಮಾಡ್ಕೋಬೇಕಾ? ಮಿಕ್ಸ್ ಎಲ್ಲ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಿಡಿಬಿಡ್ತಾರೆ. ಎರಡರಿಂದ 5 ನಿಮಿಷ ಹೀಗೆ ಒಂದು ಸ್ವಲ್ಪ ಜೋರು ಉರಿಯಲ್ಲಿ ಇಟ್ಟು ಆಮೇಲೆ ನೀರನ್ನ ಹಾಕಿ ಎಷ್ಟು ಗ್ರೀನ್ ಆಗಿದೆ. ಇವಾಗ ನೀವು ಉಪ್ಪು ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ಲೋಸ್ ಮಾಡೋಕ್ಕೆ ಮುಂಚೆ ಉಪ್ಪು ಬೇಕು. ರುಚಿ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಹಾಕ್ಕೊಳ್ಳಿ. ವಿಸಿಲ್ ಹಾಕ್ಕೊಳ್ಳೋಣ. 10 ಮಿನಿಟ್ಸ್ ಅಕ್ಕಿ ನೆನೆಸಿದ್ದೀವಲ್ಲ, ಸೊ ಅದಕ್ಕೆ 2 ವಿಸಿಲ್. ಓಕೆ, ಕುದಿ ಬರ್ತಾ ಇದೆ ನೋಡಿ. ಒಂದ್ಸಲಿ ಕೈ ಆಡಿಸಿ ಮಾಡಿದ್ಮೇಲೆ ಇದನ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸ್ಕೊಳ್ಳಿ. ಇದ್ದೀವಿ. ಕೊತ್ತಂಬರಿ, ಈರುಳ್ಳಿ, 1 ಟೊಮ್ಯಾಟೊ, 1 ಹಸಿಮೆಣಸಿನ್ಕಾಯಿ ಟೇಸ್ಟಿಗೆ, ಇದು ಮೊಸರು ಬಜ್ಜಿಗೆ.
ವಾವ್, ನೋಡಿ ಏನು ಸಾಕಾಗಿ ಬಂದಿದೆ, ಉದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಬನ್ನಿ ವಾವ್, ಇಟ್ಸ್ ಸ್ಮೋಕಿ. ಪಲಾವ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ಬೇಕು ಇವಾಗ. ತಿಂದು ಹೇಳ್ತೀನಿ. ಸೂಪರ್ ಆಗಿದೆ. ವಾವ್ ಸೂಪರ್ ಆಗಿದೆ. ಹೌದಾ? ಥ್ಯಾಂಕ್ ಯು ಸೊ ಮಚ್. ನಮ್ಮ ಮೊಮ್ಮಗಳಿಗೆ ಟೇಸ್ಟ್ ನೋಡ್ತೀನಿ ಹೇಗಿದೆ. ವಾವ್.